वेरी इंपॉर्टेंट मॉरल एजुकेशन। आजकल बच्चे में क्या हो रहा है, माँ बाप गुरु रेस्पेक्ट नहीं है, बताता ऑल बच्चे क्या हो रहा है, यूट्यूब देख रहा है, मोबाइल देख रहा है, बिगाड़ रहे कल्चर। ಅದಕ್ಕೆ ಬಸವಣ್ಣ ಹೇಳ್ತಾರೆ, ಮಹಾತ್ಮ ಬಸವೇಶ್ವರ ಏನಂತಂದ್ರೆ ಕೇಳಿ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನ ಸಂಘ ಭಂಗವಯ್ಯ, ಸಂಘ ಎರಡುಂಟು, ಒಂದು ಹಿಡಿ ಇನ್ನೊಂದು ಬಿಡು. ಅದಕ್ಕೆ ಸಂಘ ಅಂದ್ರೆ ಏನು, ಫ್ರೆಂಡ್ಶಿಪ್. ನೀವು ಗುಡ್ ಫ್ರೆಂಡ್ಶಿಪ್ ಮಾಡಿದ್ರೆ ಅಂದ್ರೆ ಗುಡ್ ಆಗ್ತೀರಿ, ಬ್ಯಾಡ್ ಫ್ರೆಂಡ್ಶಿಪ್ ಮಾಡಿದ್ರೆ ಅಂದ್ರೆ ಬ್ಯಾಡ್. ಅದಕ್ಕಾಗ್ತದೆ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಗೆ ಏನೂ ತಿಳಿಯಲ್ಲ. ಈ ಏಜ್ ಏನಿದೆಯಲ್ಲ 18 ಏಜ್, 16 to 18 ಏಜು ಭಾರಿ ಅಪಾಯಕಾರಿ. ಅಷ್ಟೇ ಒಳ್ಳೇದು. ಎರಡಿದೆ, ಮೆರಿಟ್ ಆ್ಯಂಡ್ ಡಿಮೆರಿಟ್ ಎರಡೂ ಇದೆ. ನೀವು ಒಂದು ಸೈಡ್ ಹೋದ್ರೆ ಕೆಟ್ಟದ ಕಡೆ ಹೋದ್ರೆ ಅತ್ತೆ ಹೋಗ್ತೀರಿ, ಒಳ್ಳೆ ಕಡೆ ಬಂದರೆ ಗುಡ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತದೆ, ಗುಡ್ ಡಾಕ್ಟರ್ಸ್ ಆಗ್ತದೆ, ಇಲ್ಲ ಅಂದರೆ ಕುಡ್ತಾರೆ. ಈಗ ಹೇಳ್ತೀನಿ, ಅದಕ್ಕೆ ಹೇಳ್ತೇನೆ ಒಳ್ಳೆಯ ಸಂಘವನ್ನು ಬೆಳೆಸಬೇಕು. ಆಮೇಲೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತಾಡ್ತೇನೆ, ನಮ್ಮ ಗೌರ್ಮೆಂಟ್ ಪಿ ಯು ಕಾಲೇಜ್ ಅವರನ್ನ ನಮ್ಮೆಲ್ಲ ಮಾತೇರಿ ಒಂದು ರಿಕ್ವೆಸ್ಟ್ ಇದೆ. ಏನು ರಿಕ್ವೆಸ್ಟ್ ಇದೆ, ಒಳ್ಳೆಯ ಗುಣ ಕಲೀರಿ, ಒಳ್ಳೆ ಸಂಸ್ಕಾರ ಕಲೀರಿ, ಒಳ್ಳೆ ಸಂಸ್ಕೃತಿ ಕಲೀರಿ. ಆದಾಗ ಹೋಗುವಾಗ ಬರುವಾಗ ಕೆಳಮುಖ ಮಾಡಿ ಹೋಗ್ರಿ. ಈ ಸಮಾಜದಲ್ಲಿ ಏನಾಗಿದೆ ಅಂದರೆ ನೈತಿಕತೆ ಇಲ್ಲ, ಶಿಷ್ಟಾಚಾರ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಾಗಿದೆ ಅಂತಂದ್ರೆ ಬೀದಿಗಳಲ್ಲಿ ಅನೇಕ ವಿದ್ಯಾರ್ಥಿನಿಯರಿಗೆ ಸುಮ್ಮನೆ ಚೇಷ್ಟೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ದಯಮಾಡಿ ಹೇಳ್ತೇನೆ, ನಾವು ಅರಿವೇ ಗುರು ಅಂತ ಹೇಳಿದ್ದೇವೆ. ಅದಕ್ಕಾಗಿ ನನ್ನ ವಿದ್ಯಾರ್ಥಿಗಳಲ್ಲಿ ಕಿವಿ ಮಾತು ಹೇಳ್ತೇನೆ, ಏನಂತ ಹಾಗೆ ಬರುವಾಗ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರುವಾಗ ಅನೇಕ ಜನ ವಿದ್ಯಾರ್ಥಿಗಳು ನಿಮ್ಗೆ ಏನಾರು ಅನ್ಬೋದು. ಅದಕ್ಕೆ ನೀವು ಏನು ಮಾಡಬೇಕು, ಹ್ಯಾಂಗೆ ಕರೋನಾ ಟೈಮ್ನಲ್ಲಿ ಮಾಸ್ಕ್ ಹಾಕ್ತಿರಲ್ಲ ಆ ಟೈಪ್ ಮಾಸ್ಕ್ ಹಾಕ್ಕೊಂಡು ಬರ್ಬೇಕನ್ನೋ ಈಗಾಗಲೇ ಫಸ್ಟ್ ವಿದ್ಯಾರ್ಥಿಗಳು ಹೇಳಿದ್ದೇನೆ, ನೀವು ಕೂಡ ಹೇಳ್ತೇನೆ. ಹಾಗಾಗಿ ಒಂದು ಎರಡನೇದಾಗಿ ದಯಮಾಡಿ ಹೇಳ್ತೇನೆ, ನಮ್ಮ ಅವರರ ಇವರರ ದಯಮಾಡಿ ನಮ್ಮ ಕಾಲೇಜ್ ಗ್ರೌಂಡ್ನಲ್ಲಿ ಯಾರು ಬರೋಂಗಿಲ್ಲ. ಈಗಾಗಲೇ ಕಾಲೇಜಿನಿಂದ ಮೇಲೆ ಯಾರಿಗೂ ಬರೋಂಗಿಲ್ಲ. ಯಾಕಂದ್ರೆ ನಮ್ಮ ಕಾಲೇಜು ನಿಮ್ಗೊಂದು ರಿಕ್ವೆಸ್ಟ್ ಇದೆ, ಬರುವಾಗ ನಾನು ಅದೇ ಹೇಳ್ತೀನಿ, 9:30 to 3:30 ನಮ್ಮ ಕಾಲೇಜ್ ಅವಧಿ ಇದೆ. ಅದರಿಂದ ಅನೇಕ ವಿದ್ಯಾರ್ಥಿಗಳು ಹೇಳ್ತೀನಿ, ದಯಮಾಡಿ ಏನಂತಂದ್ರೆ ಯಾರು ಕೂಡ ಕೇಳೋದೇ ಹೋಗಬಾರ್ದು. ನೀವು ಒಂದು ವೇಳೆ ಮನೆಗೆ ಹೋಗೋದು ಅಂತ ತಿಳ್ಕೊಳ್ಳಿ, ಮನೆಗೆ ಹೋಗೋದು ಕೂಡ ನಿಮ್ಮ ಮೇಡಮ್ ಅವ್ರು ಕೇಳಿ ಮಾತ್ರ ನಮ್ಮ ಕಾಲೇಜಿನಿಂದ ನೀವು ಹೊರಗೋಗ್ಬೇಕು. ನೀವೇನು ಮಾಡ್ತೀರಿ, ನಮ್ಮ ವಿದ್ಯಾರ್ಥಿಗಳ ಮನಕ್ಕೆ ಬಂದಿದೆ ಏನಂತಂದ್ರೆ ಬ್ಯಾಗ್ ತೊಗೊಂಡು ಹೋಗೋದು. ನೀವೇನು ಹೋಗಿರೋ ನಮಗೆ ಗೊತ್ತು, ಬಸ್ ಸ್ಟ್ಯಾಂಡ್ ಹೋಗಿರೋ, ಜನರಲ್ ಸ್ಟೋರ್ ಹೋಗಿರೋ, ಏನು ಮನೆಗೆ ಹೋಗಿರೋ, ಇದು ಶಿಷ್ಟಾಚಾರ ಅಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ನಿಮ್ಗೊಂದು ಕ್ಲಾಸ್ ಟೀಚರ್ಸ್ ಇರ್ತಾರೆ, ಪ್ರಿನ್ಸಿಪಲ್ ಇರ್ತಾರೆ, ಕಾಲೇಜ್ ಇದೆ, ಗೊತ್ತಾಗಿಲ್ಲಮ್ಮ. ಒಂದ್ ವೇಳೆ ಹಾಗಿದ್ರೆ ನಾವು ಒಂದು ಬರೀಬೇಡ, ಮನೆಗೆ ಕಾಲೇಜ್ ಬರೋದು ಬೇಡ, ನಿಮ್ಮ ಕೆಲಸ ಇರೋದಲ್ಲ ಬರಬೇಡಿ. ಆಮೇಲೆ ಒಂದು ಎರಡನೇ ಕಂಪಲ್ಸರಿ ಅಟೆಂಡೆನ್ಸ್ ಬೇಕು. ಯಾರು ಗೈರಾಜರಾಗಿರ್ತೀರಿ ಅವ್ರಿಗೆ ಹಾಟಿ ಕೊಡೋದಿಲ್ಲ ಮುಂದೆ, ಅರ್ಥ ಆಯ್ತು ಮಕ್ಕಳೇ. ಹಾಗಾಗಿ ಒಳ್ಳೆ ಸಂಘವನ್ನು ಬೆಳೆಸ್ಕೊಳ್ಳಿ, ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ, ಗೊತ್ತಾಯ್ತಲ್ಲಮ್ಮ. ಒಳ್ಳೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು IAS IPS ಹಿಂಗಾಗಬೇಕು. ಆಮೇಲೆ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಎಲ್ಲರೂ ಕಟಿಂಗ್ ಮಾಡಿಸ್ಕೊಂಡು ಚೆನ್ನಾಗಿ, ರೌಡಿ ಥರ ಬರಬಾರ್ದು. ನಿಮ್ಗೆ ಹೇಳ್ತೇನೆ, ಈಗಾಗಲೇ ಭಾಳ ಸಿಕ್ಕೊಂತೀರಿ, ಈಗ ಮಾಡ್ಕೊಂಡು ಜೋರಾಗಿ ಚಪ್ಪಳೆ ವೆರಿ ಗುಡ್. ಗುರುವಿನ ಮಾತು ಕೇಳಿದ್ದಾನಂತ ಅಕ್ಕ ನಮ್ಮ ಅಶ್ವಿನಿ ಮಾಡ್ಕೊಂಬಂದ್ರೆ ವೆರಿ ಗುಡ್, ವೆರಿ ಗುಡ್. ಪಾಲನೆ ಆಗ್ಬೇಕಲ್ಲ, ಖುಷಿ ಅನ್ಸುತ್ತೆ. ಅದು ನಿಮ್ಗೆ ಹುಡುಗಿಯರಿಗೆ ಹುಡುಗರು ಕೇಳ್ತಾರೆ, ನಿಮ್ಮ ಹುಡುಗಿಯರಿಗೆ ಹೇಳ್ತೇನೆ, ಹುಡುಗಿಯರಿಗೆ ಹೇಳ್ತೇನೆ, ಶಿಸ್ತಾಗಿರ್ಬೇಕು, ಚೆನ್ನಾಗಿರ್ಬೇಕು. ಮಕ್ಕಳ ಕೇಳಿದ್ರೆ ನಾಳೆ ಬಂದ ಹೊರ ವಿದ್ಯಾರ್ಥಿಗಳು ಮುಂದಿಗೆ ಮಾತಾಡಬಾರ್ದು, ಚೆನ್ನಾಗಿ ಓದ್ಬೇಕು. ಇಲ್ಲಿಗೆ ನೋಡ್ರಿ, ಇಲ್ಲಿಗೆ ಯಾಕೆ ಬರ್ತೀರಿ ಅಂಬದು ಅರ್ಥ ಮಾಡ್ಬೇಕು. ನಮ್ಮ ತಾಯಿ ತಂದೆಯರು ಇಲ್ಲಿ ಕಾಲೇಜ್ಗೆ ಯಾಕೆ ಕಳಿಸಿದ್ದಾರೆ ಅಂದ್ರೆ, ನನ್ನ ಮಗಳು ನನ್ನ ಮಗ ಏನಾಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಬಡ ವಿದ್ವಾನವನ, ಗೌರ್ಮೆಂಟ್ ನೌಕರಿ ಆಗಬೇಕು, ಒಳ್ಳೆ ರೀತಿ ಆಗಬೇಕು ಅನ್ನೋ ಭಾವನೆ ಇರ್ತದೆ. ತಾಯಿ ತಂದೆಯರನ್ನ ಆಸೆಯನ್ನ ಈಡೇರಿಸಿದಂತ ಮಕ್ಕಳು ನೀವು ಈಡೇರಿಸಲಿಲ್ಲ ಅಂದ್ರೆ ನೀವು ತಾಯಿ ತಂದೆಗೆ ಶತ್ರು ಇದ್ದಂಗೆ. ಬಾಪ್ ದ್ರೋಹ ಕಭಿ ಭಿ ನಹೀ ಕರ್ನಾ, ಕೇಳಮ್ಮ, ಅದಕ್ಕಿಂತ ದೊಡ್ಡ ಶಾಪ ಯಾವುದಲ್ಲ. ತಾಯಿ ತಂದೆ ಏನಿರ್ತಾರೆ ಅಂದ್ರೆ, ನನ್ನ ಮಗಳು ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ರ್ಯಾಂಕ್ ಬರಬೇಕು, ಒಳ್ಳೆ ಲಗ್ನ ಮಾಡ್ಕೊಳ್ಬೇಕು, ಒಳ್ಳೊಳ್ಳೆ ಆಫೀಸರ್ ಆಗಬೇಕು, ಅವ್ರು ಒಳ್ಳೆ ಮೊಮ್ಮಕ್ಕಳು ಆಗಬೇಕು, ಇಂಥ ಕನಸು ಕಟ್ತಾರೆ ತಾಯಿ ತಂದೆ.
ಮೂರು ಸರಿ ಹೇ ಮಾಡ್ಕೊತ ಹೋದ್ರಿ ಅಂದ್ರೆ ಇಡೀ ನಿಮ್ ಜೀವನ ಹಾಳಾಗ್ತದೆ, ನಿಮ್ ತಾಯಿ ತಂದೆ ಜೀವನ ಹಾಳಾಗ್ತದೆ, ಶಾಲೆ ಕಾಲೇಜುಗಳ ಹೆಸರು ಹಾಳಾಗ್ತವೆ, ನೀವು ಕಲಿಸಿದಂತ ಪ್ರಿನ್ಸಿಪಲ್ ಹೆಸರು ಕೂಡ ಹಾಳಾಗ್ತದೆ. ಅದು ದಯಮಾಡಿ ನಿಮ್ ಕೈ ಜೋಡಿಸ್ಕೊಳ್ತೀನಿ ಎಲ್ಲ ಮಕ್ಕಳಿಗೆ. ನನ್ನ ಕಾಲೇಜ್ ಅಂದ್ರೆ ನಮ್ಮ ಅಪ್ಪಲ್ಲ, ನನ್ನ ಕಾಲೇಜ್ ಅಂದ್ರೆ ಏನು ಗೊತ್ತಾ, ಗೌರ್ಮೆಂಟ್ PU ಕಾಲೇಜ್ ಅವರಾದ ನನ್ನ ಮಕ್ಕಳು ಏನಾಗ್ಬೇಕು ಅಂದ್ರೆ ISI ಮಾರ್ಕ್ ಆಗ್ಬೇಕು, ಪಳುದಾಗಿರ್ಲಿ, ಬೀದರ್ದಾಗಿರ್ಲಿ, ಅವರಾಗಿರ್ಲಿ. ಓಂ ಪ್ರಕಾಶ್ ದಡ್ಡೆ ಪ್ರಿನ್ಸಿಪಲ್ ಅವಧಿಯಲ್ಲಿ ಆ ಹುಡುಗಿ ಕಲ್ತ ಅಂತಂದ್ರೆ ಹೆಂಗ ISI ಮಾರ್ಕ್ ಅಂದ್ರೆ ನೋಡ್ರಿ, ಅಂದ್ರೆ ಸಿಂಬಲ್. ಹಂಗ ನನ್ನ ಮುದ್ದು ಮಕ್ಕಳಾಗ್ಬೇಕು ನೀವೆಲ್ಲರೂ. ಇದು ನನ್ನ ಕನಸು. ಧಾರಾವಾಹಿ ಜನಬಾಯಿ ಇಡೀ ಡಿಸ್ಟ್ರಿಕ್ಟ್ ಹೈಸ್ಕೂಲ್ ಟಾಪ್ ಇದ್ದಾರೆ, ಅವರು ಅಕ್ಕ ಕೂಡ ನನ್ನ ವಿದ್ಯಾರ್ಥಿ. ಹಾಗಾಗಿ ದಯಮಾಡಿ ಹೇಳ್ತೇನೆ, ನಿಮ್ಮ ಕನಸು ಅಶ್ವಿನ್, ನಿಮ್ಮ ತಾಯಿಯವರು ನಂಗೆ ಪರಿಚಯ. ಇಡೀ ನಿಮ್ಮ ಕನಸು ಹೆಂಗ್ ಕಾಣ್ಬೇಕಂದ್ರೆ ಕೇಳಮ್ಮ, ಅಪ್ಪ ನಿಂದಿವಿ ಹಿಸ್ಟ್ರಿ ಲೆಕ್ಚರ್ ಬರ್ಬೇಕು, ನಿಂದಿನ ಫಿಸಿಕ್ಸ್ ಲೆಕ್ಚರ್ ಬರ್ಬೇಕು, ನಿದ್ರೆಯಲ್ಲಿ ಕನ್ನಡ ವಿಷಯ ಬರ್ಬೇಕು, ನಿದ್ರೆಯಲ್ಲಿ ಇಂಗ್ಲಿಷ್ ವಿಷಯ ಬರ್ಬೇಕು. ನಿಮ್ಮ ಪಾಠ ಮಾತ್ರ ನಿದ್ರೆಯಲ್ಲಿ ಕೂಡ ಅವರ ಕಾಲೇಜಿನ ಪಾಠ ಮಾತ್ರ ನೆನಪಡ್ಬೇಕು, ವಿನಃ ರಾಕ್ಷಸಗಳು ನೆನಪಡ್ಬಾರ್ದು. ಅರ್ಥಾಯ್ತಾ? ನಾನು ಮೇಲಿನ ಮೇಲೆ ಹೇಳಕ್ ಹೋಗಿಲ್ಲ, ನಿಮ್ ಕೈ ಜೋಡಿಸ್ತೇನೆ. ಯಾಕಂದ್ರೆ ದಿನಮಾನಗಳಲ್ಲಿ ಏನಾಗ್ತದೆ, ವಾತಾವರಣ ಕೆಡ್ತಾ ಇದೆ ಗೊತ್ತಾ. ಈಗ ಓಸೋದ್ಕಿಂತ ಮಕ್ಕಳಿಗೆ ಬೆಳೆಯೋದೇ ಕಷ್ಟ ಆಗೋದು. ಹೇಳಿದ್ರೇನ ಇವ್ರಿಗೆ ಒಂದು ತಾಯಿ ಆಗ್ತದೆ. ಅದು ಹೇಳ್ತೇನೆ, ನೀವು ಕೂಡ ಕೇಳಿ. ತಂದೆಯಂತೆ ಮಕ್ಕಳು ಅಶ್ವಿನ್, ತಂದೆಯಂತೆ ತಂದೆಯಂತೆ ತಾಯಿಯಂತೆ ಅಕ್ಕನಂತೆ ತಂಗಿ, ನಿಮ್ಮಂತೆ ನಿಮ್ಮ ಮಕ್ಕಳು. ನೀವು ಚೆನ್ನಾಗಿರ್ಲಿಲ್ಲ ಅಂದ್ರೆ ಮಕ್ಕಳು ಕೂಡ ಚೆನ್ನಾಗಿ ಹುಟ್ಟಲ್ಲ. ಅದಕ್ಕೆ ಹೇಳ್ತೇನೆ, ಕೇಳಿ, ಒಳ್ಳೆ ಆದರ್ಶ ಕಲೀರಿ, ಒಳ್ಳೆ ಸಂಸ್ಕಾರ ಕಲೀರಿ, ಸಂಸ್ಕೃತಿಯಿಂದ ಮಾಡ್ರಿ. ನಮ್ಮ ಗೌರ್ಮೆಂಟ್ ಕಾಲೇಜಿನ ಹೆಸರು ಟಾಪ್ ರಿಸಲ್ಟ್, ಟಾಪ್ ಸಂಸ್ಕೃತಿ. ಹೇಳ್ತು ಮಕ್ಕಳೇ, ಈಗಾಗಲೇ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ನಾನು ಬಂದ ನಂತರ ತುಳಜಾಪುರ್ ನಾನು ಬಂದ ನಂತರ ಸ್ಟೇಟ್ ಲೆವೆಲ್ಲಿ ಜಾನಪದ ಗೀತೆ ಇಲ್ಲಿ ಸ್ಟೇಟ್ ಲೆವೆಲ್ ಹೋಗಿ ಜೋರ ಚಪ್ಪಳೆ ಕೊಡ್ಕೊಳ್ಳಿ. ಆಮೇಲೆ ಆ ಜನ ಗೌರ್ಮೆಂಟ್ ಕಾಲೇಜಲ್ಲಿ ಅವರನ್ನ ನಾವು ಹೋಗಿದ್ವಿ. ಕೇಳಿ, ಇನ್ನೊಂದು ಇಡೀ ಸ್ಪೋರ್ಟ್ಸ್ ಕಲ್ಚರ್ ಬಗ್ಗೆ ಹೇಳಿದೆ. ಸ್ಪೋರ್ಟ್ಸ್ ನಲ್ಲಿ ಕೂಡ ಹೋದ ವರ್ಷ ತಾಲೂಕದಲ್ಲಿ ಕಬಡ್ಡಿಯಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿದ್ವಿ, ಅವರಲ್ಲಿ ಡಿಸ್ಟಿಕ್ ಹೋಗಿ ಸೆಕೆಂಡ್ ಪ್ರೈಸ್ ಗೆದ್ದಿವಿ. ಸ್ಟೇಟ್ ಲೆವೆಲ್ ಹೋಗಿ ಜೋರಾಗಿ ಚಪ್ಪಳೆ ಗೌರ್ಮೆಂಟ್ ಕಾಲೇಜು ಯಾವುದೇ ರೀತಿಯಾಗಿ ನಾವು ಮಕ್ಕಳಿಗೆ ಕಡಿಮೆ ಮಾಡ್ತಾ ಇಲ್ಲ. ಈ ಒಂದು ಗುಡ್ ರಿಸಲ್ಟ್ ಇದೆ, ಗುಡ್ ಎನ್ವೈರನ್ಮೆಂಟ್ ಇದೆ. ಆಮೇಲೆ ನಿಮ್ಗೆ ಯಾವುದೇ ರೀತಿಯಾಗಿ ಸವಲತ್ತು ಎಲ್ಲ ಕ್ಲೀನ್ ಮಾಡ್ತೀವಿ. ಯಾವತ್ತೂ ಕೂಡ ನಾವು ಸ್ವಚ್ಛತೆ ಕ್ಲೀನ್ ಅಂದ್ರೆ ಇವತ್ತು ಕೂಡ ಅವ್ನಿಗೆ ಉತ್ತಮ ಕಳಿಸಿ ಆ ಮುನ್ನ ನಿಲ್ಲಿಸಿ ನಾವು ಕ್ಲೀನ್ ಮಾಡಿಸಿದ್ದೀವಿ. ಗೊತ್ತಾಯ್ತಾ? ಅಂದ್ರೆ ಸಣ್ಣ ವಿಷಯದಿಂದ ದೊಡ್ಡ ವಿಷಯದವರೆಗೆ ನಾನು ಮುಂಜಾನೆ ಎಲ್ಲಕ್ಕಿಂತ ಮೊದಲು ಬರ್ತೇನೆ, ಎಲ್ಲರ ನಂತರ ಕೀಲಿ ಹಾಕೊಂಡು ಹೋಗ್ತೀನಿ. ಕೀಲಿ ಅದು ಇದೆ, ಗೊತ್ತಾಯ್ತಾ? ಅದಕ್ಕಾಗಿ ಇವೆಲ್ಲ ಯಾರಿಗಾರು ಮಾಡ್ತಾ ಇದ್ದೀವಿ ಅಂದ್ರೆ ಕೇವಲ ನಿಮಗೂ ಆಗಿ, ಕೇವಲ ನಮ್ಗೆ ಎರಡೇ ಮಕ್ಕಳು ಆಶಾಪುರು, ಎರಡೇ ಮಕ್ಕಳು ಅಲ್ಲ, ಎರಡು ಮಕ್ಕಳು ಅವನ್ನೇ. ಎರಡು ಮಕ್ಕಳ ಜೊತೆಗೆ ನೀವೆಲ್ಲ ಕಲಿಯತ್ತಿರಲಿಲ್ಲ, ನೀವು ನನ್ನ ಮಕ್ಕಳು. ಇದು ಜೋರ ನನ್ನ ಮಕ್ಕಳು ಅಂಬರೀಶ್ವರ್ ಕಲಿಯೋದಿಲ್ಲ, ಗೇಡಿ ಕಡಿಯೋದು. ನನ್ನ ಗೌರ್ಮೆಂಟ್ ಕೆಲಸ ಕಲಿಯೋ ಮಾತ್ರ ಅದು ದೋರ್ ಉಡಿಯಾಗ ಹಾಕಿದ ನೀವು ಅಂಬಬೇಟು ಉಡಿಯಾಗ ಹಾಕಿದ ಅಂತಂದ್ರೆ ಇವು ನಿನ್ನ ಮಕ್ಕಳಿವೆ, ಇವುಗಳ ರಕ್ಷಣೆ ಮಾಡೋದು, ಇವುಗಳ ಕಲ್ಯಾಣ ಮಾಡೋದು, ಇವ್ರ ಬಗ್ಗೆ ಒಳ್ಳೆ ರೀತಿಯಿಂದ ತಿಳಿಸೋದು ನನ್ನ ಧರ್ಮ ಇದೆ. ನಾನು ಪ್ರಿನ್ಸಿಪಲ್ನಾಗಿ ನಾನು ಹೇಳೋದು ನನ್ನ ಧರ್ಮ ಇದೆ. ನೀವು ನನ್ನ ಮಕ್ಕಳು, ನಿಮ್ಮ ಮಕ್ಕಳು, ನಾವು ತಂದೆ ಸಮಾನ. ಗೊತ್ತಾಗ ಯಾರೇ ಕೇಳಿದ್ರು ಈಗ ಅನ್ಬೇಕು, ಕಾಚಿ ಓಂ ಪ್ರಕಾಶ್ ದಡ್ಡೆ ಸರ್ ಪ್ರಿನ್ಸಿಪಾಲ್ ಗೌರ್ಮೆಂಟ್ PU ಕಾಲೇಜ್ ಅವರಾದ್. ಯಾರ ಕೇಳಿದ್ರು ಓಂ ಪ್ರಕಾಶ್ ದಡ್ಡೆ ಪ್ರಿನ್ಸಿಪಾಲ್ ಅಂತಾರೆ. ನಿಮ್ಮ ಕಾಲೇಜ್ನಾಗ ಆಯ್ತಂದ್ರೆ ನಾನು ಕೆಟ್ಟ ಹೆಸರು ಮಾಡಿ ನಿಮ್ಮ ಕಾಲ್ ಬರ್ತೇನೆ. ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಹೆಸರು ಇಲ್ಲಿದೆ, ಯಾರು ತರಬೇಡಿ. ನಾನು ಕಲೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ನಂದೇದಂತ ಇತಿಹಾಸ ಇದೆ, ಬೀದರ್ ಜಿಲ್ಲೆಯಲ್ಲಿ ನಂದೇದಂತ ಗೌರವ ಇದೆ. ಗೊತ್ತಾದ ಮಕ್ಕಳೇ, ನಾನು ಫೀಸಿಗೆ ರೊಕ್ಕ ತಗೊಂಬೋದಿಲ್ಲ, ಯಾವ್ದು ರೊಕ್ಕ ತಗೊಂಬಲ್ಲ. ಯಾಕೆ ತಗೊಂಬಲ್ಲ? ವೈಟ್ ಬಟ್ಟೆ ಇರ್ಬೇಕು, ಯಾರು ಕೊಟ್ಟು ಮಾಡಿ ತೋರಿಸ್ಬಾರ್ದು. ಈ ಸರಿ 10 ಟೀಚರ್ ಮತ್ತೆ 10 ಅಡ್ಮಿಷನ್ ಫ್ರೀ ಕೊಟ್ಟಿದ್ದೇನೆ. ನಂದೇ 5-10 ಸಾವಿರ ರೂಪಾಯಿ ಹೋಗಲ್ಲ ಕಣ್ಣ, ಯಾರ ಮಕ್ಕಳು ನಂದೇ ಮಾಡಬಾರ್ದು. ಸತ್ಯ ಹೇಳ್ತೀನಿ ಅಂತ ಹೇಳ್ತೇನೆ. ನಾನು ಹೆಂಗೆ ತ್ಯಾಗ ಮಾಡ್ತೇನೆ, ನಾ ಯಾರಿಗೋಸ್ಕರ ನಿಮಗೋಸ್ಕರ ಮಾಡ್ತೇನೆ. ಅದಕ್ಕೆ ನೀವು ಏನು ಮಾಡಬೇಕು,
ಒಳ್ಳೆ ರೀತಿ ಸಂಭವ ಬಳಸ್ಕೊಡಿ, ಯಾವ ಹುಡುಗರ ಜೊತೆ ಹೆಚ್ಚು ಮಾತಾಡಬೇಡಿ, ಕೆಟ್ಟ ಸರಿ ಮಾತಾಡಬೇಡಿ, ಒಳ್ಳೆ ಕಡೆ ಓದ್ರಿ. ನಿಮ್ಗೆ ಏನೋ ಸಮಸ್ಯೆ ಇತ್ತು ಓದೋ ವಿಷಯದಾಗ ಅಂದ್ರೆ ಕಿವ್ಯಾಗ ಬಂದ್ಬೇಕು, ನಾ ಕೇಳ್ತೀನಿ. ಯಾಕಂದ್ರೆ ಸಾಮೂಹಿಕವಾಗಿ ಹೇಳ್ಬಾರ್ದು. ಯಾರು ಒಂದು ಪಾಠ ಕೇಳಿದಿಲ್ಲ, ಯಾವುದೋ ಲೆಕ್ಚರ್ ಕೇಳಿಲ್ಲ ಅಂದ್ರೆ ಸಾಮೂಹಿಕವಾಗಿ ಹೇಳಿದ್ರೆ ಅವ್ರು ಬೇಜಾರು ಮಾಡ್ತಾರೆ. ನಂಗೆ ಒಬ್ಬರಿಗೆ ಹೇಳಿ ನಾನು ಇಂಪ್ರೂವ್ಮೆಂಟ್ ಮಾಡೋದು. ನಾನು ಎವ್ರಿ ಸ್ಯಾಟರ್ಡೇ ಕೂಡ ಒಂದು ಕ್ಲಾಸನ್ನು ತೊಗೊಂಡಿದ್ದೀನಿ, 8:30 to 9:30. ಯಾವುದು ಅಂದರೆ KS, PDO, FDC, FDC ಯಾವುದೇ ಆಗಲಿ ಕಾಂಪಿಟೇಷನ್ ಎಕ್ಸಾಮ್ ಸಂಬಂಧಪಟ್ಟದ್ದು ವೆರಿ ಶಾರ್ಟಲ್ಲಿ ಆಗಸ್ಟ್ನಲ್ಲಿ ಉದ್ಘಾಟನೆ ಮಾಡೋದಿದ್ದೀನಿ. ಅದು ಯಾವುದೋ ಕ್ಲಾಸಿಗೆ ಡಿಸ್ಟರ್ಬ್ ಆಗೋದಿಲ್ಲ. ಯಾರು ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾತ್ರ 8:30 ಇಂದ 9:30ವರೆಗೆ ಅದು ವಿಶೇಷ ನಾನು ಕೊಡ್ತೀನಿ. ನಾನು ಜೊತೆಗೆ KS ಆಫೀಸರ್ಸನ್ನು ಸಾಧ್ಯವಾದರೆ IAS ಆಫೀಸರ್ಸನ್ನು ಕರ್ಕೊಂಡು ಬಂದು ನಿಮಗೆ ಮೋಟಿವೇಶನ್ ಕ್ಲಾಸ್ ಕೊಡಿಸೋಂಥ ಪ್ರಯತ್ನವನ್ನು ಮಾಡುತ್ತೇನೆ. ನೀವು ನಡೀಬೇಕು. ಇನ್ನೊಂದು ಹೇಳ್ತೇನೆ, ಯಾಕೆ ಭಾಳ ಹೇಳ್ತಿದ್ದೇನೆ, ಇನ್ನೊಂದು ಹೇಳ್ತೇನೆ, ಇಲ್ಲಿ ಹಿಂದಿ ಇರಲಿಲ್ಲ, ಮರಾಠಿ ಇರಲಿಲ್ಲ, ಉರ್ದು ಇರಲಿಲ್ಲ. ಆ ಸಬ್ಜೆಕ್ಟನ್ನು ಬೆವರು ಸುರಿಸಿ ಸಬ್ಜೆಕ್ಟನ್ನು ಸೆಲೆಕ್ಷನ್ ಮಾಡ್ಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ಮರಾಠಿ ಲೆಕ್ಚರ್ ಬರ್ತಾರೆ, ಉರ್ದು ಲೆಕ್ಚರ್ ಬಂದರೆ, ಆಮೇಲೆ ಹಿಂದಿ ಲೆಕ್ಚರ್ ಬರ್ತಾರೆ. ಯಾರು ಇಲ್ಲಿಂದ ನಮ್ಮ ಕಾಲೇಜ್ ವ್ಯವಸ್ಥೆ ಬಿಡಿಸ್ತಿತ್ತಪ್ಪ, ನಾ ಹೇಳ್ಕೊಂಡು ತಪ್ಪಿಸ್ತೀನಿ. ನಿಮ್ಮೆಲ್ಲ ಮಕ್ಕಳ ಆಶೀರ್ವಾದ ಅದ. ಹಾಗಾಗಿ ನನಗೇನು ಎಲ್ಲರೂ ನಾನು ಹ್ಯಾಪಿ ಇದ್ದೀನಿ. ಯಾಕಂದ್ರೆ ನನ್ನ ಮಗನೂ MBBS ಡಾಕ್ಟರ್. ನನಗೆ ದೇವರ ಆಶೀರ್ವಾದ ಇದೆ, ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವಾದ ಇದೆ. ಯಾವ ರೀತಿ ಗೊತ್ತಾಯ್ತಲ್ಲ, ಅದು ಕಾರಣ ಯಾರು? ಇವತ್ತು ನಮ್ಮ ಮಗ ಡಾಕ್ಟರ್ ಯಾಕಂದರೆ ನಿಮ್ಮಂಥ ಮಕ್ಕಳದ ಆಶೀರ್ವಾದವೇ ಮುಖ್ಯ ಕಾರಣ. ಅದು ನೀವು ಭೀ ಕಲೀರಿ, ದೊಡ್ಡ ವ್ಯಕ್ತಿ ಆಗಲಿ. ಗೊತ್ತಾಗಲ್ಲ ಅಶ್ವಿನ್ ಈ ಮನೆಗೆ ಏನಾಯ್ತದ ಅಂತಲ್ಲ, ಅವ ಎಲ್ಲೋ ಆಗ್ಬೋದು, ಈಗ ಬಾರೇನಾಯ್ತು ಅಂದ್ಬೋದು, ಇವಾಗ ಏನಾರು ಆಗ್ಬೋದು, ಹೇಳಕ್ಕಲ್ಲ ಅವ್ರು ಹಣೆ ಮಾಡ್ತಾರೆ, DC ಆಗ್ಬೋದು. ತಿಳಿತ ಮಕ್ಕಳೇ, ನಮ್ಮ ಕಾಲೇಜಿಗೆ ಕ್ಲಿಕ್ಕಾಡಮ್ಮ ಫಸ್ಟ್ ಇಯರ್ ಬಂದಿರೋ ಹೇಳ್ತೇನೆ, ನಮ್ಮ ಕಾಲೇಜಿಗೆ ಜಿಲ್ಲಾಧಿಕಾರಿ ಕರೆಸಿದ್ದೇವೆ, ಡೆಪ್ಟಿ ಕಮಿಷನರ್ ಕರೆಸಿದ್ದೇನೆ, ವೈಸ್ ಚಾನ್ಸಲರ್ ಕರೆಸಿದ್ದೇನೆ, ಆಮೇಲೆ ಸಾಹಿತಿಗಳು ಕರೆಸಿದ್ದೇನೆ, ಆಮೇಲೆ ಫಿಲಿಂ ಪ್ರೊಡ್ಯೂಸರನ್ನು ಕರೆಸಿದ್ದೇನೆ. ಹೋದ್ ಸರಿ ಹೀಗೆಲ್ಲ ವಿಭಿನ್ನವಾಗಿ ನಾನು ಕರೆಸ್ತಾ ಇದ್ದೇನೆ. ಅಂದ್ರೆ ನಾನು ನನ್ನ ಮಕ್ಕಳು ಕೂಡ ಆ ರೀತಿ ಆಗಲಿ. ಅದಕ್ಕೆ ಅದು ಬಿಟ್ಟು ಕೇಳಿ ಬಸ್ ಸ್ಟ್ಯಾಂಡಲ್ಲಿ ಕೂತು ಅವರಿಗೆ ಕೇಳಬಾರಿ, ಬಸ್ ಸ್ಟ್ಯಾಂಡಲ್ಲಿ ಕೂತು ಯಾರ ಜೊತೆ ಮಾತಾಡಿ ಏನೇನೋ ಆಗಿ ಪೇಪರ್ದಾಗ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಗೌರ್ಮೆಂಟ್ ಕಾಲೇಜ್ ಅಂತ ಕೆಟ್ಟ ಹೆಸರು ದಯಮಾಡಿ ನಿಮ್ಮ ಪಾದದಲ್ಲಿ ಕೇಳ್ಕೊಡ್ತೀನಿ. ನಾನು ವೈಟ್ ಕಾಲರ್ ಆಗಿ ಬಂದಿದ್ದೇನೆ ತನ. ನಾನು 29 ವರ್ಷ ಸರ್ವಿಸ್ ಇದೆ, 29 ಇಯರ್ಸ್, 25 ಇಯರ್ಸ್ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದೇನೆ. ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಮಾರ್ಗದ ಹೇಳಿದೆ, ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಬೆಸ್ಟ್ ಲೆಕ್ಚರ್ ಅವಾರ್ಡ್ ತೊಗೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಂದ. ಅವಾಗ 2014ನಲ್ಲಿ ತೊಗೊಂಡಿದ್ದೇನೆ. ನಾನು ಹೆಂಡತಿ ಗಂಡ ಕೂಡ ಸನ್ಮಾನ ಮಾಡಿದ್ರು, 25,000 ರೂಪಾಯಿ ಕೊಟ್ಟಿದ್ದಾರೆ. ಅಂತ ವ್ಯಕ್ತಿತ್ವ ನನ್ನದು. ಇವಾಗ ಮಾರ್ಗದ ಹೇಳ್ತೇನೆ, ಗೊತ್ತಾಯ್ತಲ್ಲಮ್ಮ. ಆಮೇಲೆ QC ಭಟ್ಟಿಯರು ST ಪುಸ್ತಕದ್ದು ಸಿಲೆಬಸ್ ಕಮಿಟಿ ಮೆಂಬರ್ ನಾನು ಪುಸ್ತಕ ತೆಗೆದಿ, ಯಾರ ನಂಬರ್ ನಂದದ ಕರ್ನಾಟಕ ರಾಜ್ಯದ ತೆಗೆದು ST ಪುಸ್ತಕ ಅದರ ನನ್ನ ಹೆಸರಿದೆ, ಓಂಕಾರ ದಡ್ಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಔರಾದ್. ನಾನು ಅವಾಗ ಕೆಲಸ ಮಾಡಿದ್ದು, ಇದು ಕಂಟಿನ್ಯೂ ನನ್ನದೇ ಬುಕ್ ಇದೆ. ಅಂದ್ರೆ ಕೆಲಸವನ್ನು ಮಾಡಬೇಕು, ಒಳ್ಳೆ ಹೆಸರು ಗಳಿಸೋ ಟೈಮ್ ಇರ್ತದೆ. ಕೆಟ್ಟ ಹೆಸರು ನಮ್ಮ ಈಗ ಈ ಪಾರ್ಕಿಂಗ್ ಮಾಡಿ ಹಿಂಗೆ ಮಾಡಿ ಹೋಯ್ತು. 100 ವರ್ಷ ಕೆಲಸ ಮಾಡಿದ್ವಿ. ರಾವಣ ಹೆಸರು ಕೇಳಿದೆ, ಫಿಲಿಮಿಲ್ಲ ಮಹಾಭಾರತ ರಾವಣಗೆ ಹೆಸರು ಕೇಳಿದೆ. ರಾವಣ ಏನಿದ್ದ ಹೇಳಿ, ದೊಡ್ಡ ರಾಜ. ಕೇಳಮ್ಮ, ಇದು ಒಂದು ಎಕ್ಸಾಂಪಲ್ ದಿಕ್ಕೆ ಮೈ ಸಂಸ್ಕೃತ. ರಾವಣ ಬಹುತ್ ಬಡ ರಾಜ ತಾ. ಯಾರು ದೇಶದಲ್ಲಿ? ದೇಶದಲ್ಲಿ ನಾಟಕಗಳು ಮಾಡ್ಬಂದಿನ. ನಾನು ನಾಟಕ ಮಾಡಿದ್ದೀನಿ, ಸಾಹಿತ್ಯ ಇದ್ದೀನಿ, ಕಲಾವಿದರಿದ್ದೀನಿ, ನಾಟಕಗಳಿದ್ದೀನಿ. ಏಕಪಾತ್ರ ಅಭಿನಯ ನಮ್ಮ ಮಕ್ಕಳು ಎಷ್ಟು ಜನ ಪ್ರೈಸ್ ಬಂದಿದ್ದಾರೆ ಗೊತ್ತಾ? ಆಗ ಕೇಳಿ, ರಾವಣ ದೊಡ್ಡ ರಾಜ, ಆಮೇಲೆ ಪರಮ ಶಿವನ ಭಕ್ತ ಗೊತ್ತಾ? बहुत बड़ा शिव की भक्त थे। कौन? रावण। बहुत बड़े राजा था, श्रीलंका भंगार, सोने का राजा, सोने का श्रीलंका बनाया था। सब बहुत बड़ी थी। कौन? रावण। मगर सब अच्छे थे। रावण गुण में शिव भक्त थे, बहुत बड़े राजा थे, विद्वान थे, तपस्वी थे। कौन? बहुत बड़े थे, सबसे बहुत बड़ी भक्त था। मगर सुना था, मगर क्यों नाश हुआ? क्या नाश होगा?
खाली एक क्या है, महिला चरित्र गुण में उन्हें अच्छे नहीं थे, इसलिए सर्वनाश। अद कहते हैं ಎಲ್ಲ का ದೊಡ್ಡದು आदमी को बहुत बड़ा सोना को साहिब तो कैरेक्टर है बेटा, कैरेक्टर ये सुनो, बहुत बड़ा कैरेक्टर, सबसे बड़ा ये हमारा देश है। देश इसलिए बड़ा है, पैसे से नहीं है। हमारा देश जगत में गुण से बड़ा, संस्कार से बड़ा है, कल्चर से बड़ा है। हमारा माँ बाप को वही सिखाया हमें, ಗೊತ್ತಾಯ್ತಲ್ಲ? ಇನ್ನು ಓಟ್ ಅಂತ ಬಿಜೆಪಿ ಮಾಡಿ ನಮ್ಮ ಭಾರತ ದೇಶ ವಿದೇಶ ಅಲ್ಲ, ನಮ್ಮ ಭಾರತ ದೇಶ ಇದು ಸಂಸ್ಕೃತಿ ದೇಶ, ಗೊತ್ತಲ್ಲ ಮಕ್ಕಳೇ? ವಿವೇಕಾನಂದ ಕೇಳ್ರಿ, ಈಗ ಹೇಳಿದ್ದೇನೆ ಮುಂಜಾನೆ ಒಬ್ಬರಿಗೆ, ವಿವೇಕಾನಂದ ಸ್ವಾಮಿ ವಿವೇಕಾನಂದ ಕೇಳಿರಲ್ಲ, ಇಡೀ ಜಗತ್ತಿಗೆ ಅವ್ನು ಸುಂದರ ಇದ್ದ, ಒಂದು ಹುಡುಗಿ ಬೆನ್ನದ್ದು ಏನಂತ, ನಂಗೆ ಮದುವೆ ಮಾಡ್ಕೋ, ಮದುವೆ ಮಾಡ್ಕೋ, ನಂಗೆ ಮದುವೆ ಮಾಡ್ಕೋ. ಆಗ ವಿವೇಕಾನಂದ ಏನಂದ, ಯಾಕಮ್ಮ ಅಂದ್ರೆ ನಿನ್ನಂತ ಮಗುವನ್ನ, ಪಂಡಿತ ವಿದ್ವಾಂಸ ಮಗುವನ್ನ ನನ್ನ ಹೊಟ್ಟೆಯಲ್ಲಿ ಜನ್ಮ ಆಗಬೇಕು. ಆಗ ವಿವೇಕಾನಂದ, ಓ ಅಮ್ಮ, ನಿನ್ ಮಗು ಬೇಕಂದ್ರೆ ನೀನ್ ತಾಯಿ, ನಾನು ಮಗ. ಏನ ತಾಯಿ, ನಾನು ಮಗ, ನನಗೆ ಮಾತಾಡ್ಕೋ, ನನ್ನ ಮಗ ಒಳ್ಳೆ ಹಾಕು. ಗೊತ್ತಾಯ್ತಾ? ಇದು ಇದು ಕಲ್ಚರ್, ಇದು ಯಾವುದು, ಇದು ಭಾರತ. ಗೊತ್ತಾಯ್ತಾ? ಇನ್ನೊಂದು ಹೇಳಿ ಮುಗಿಸ್ತೇನೆ ಕ್ಯಾರೆಕ್ಟರ್ ವಿಷಯದಾಗ. ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲ ಕೇಳಬೇಕಾನೆ. ಶಿವಾಜಿ ಮಹಾರಾಜ್ ಏನ್ ಹೇಳಿದ್ರು, ಅವ್ರ ರಾಜ ಗಂಡೆತ್ತು ಹೋದಾಗ ಅವ್ರ ಮಂತ್ರಿ ಸುಂದರವಾದಂತ ಒಂದು ಕನ್ಯೆಯನ್ನು ತಂದಿದ್ರು. ಅವಾಗ ಹೇಳಿ, ಅವಾಗ ಏನ್ ಮಾಡಿದ್ರು, ಅವಾಗ ಶಿವಾಜಿ ಮಹಾರಾಜ್ ಏನ್ ಮಾಡಿದ್ರು, ಮಂತ್ರಿಗೆ ಬುದ್ಧಿ ಮಾತು ಹೇಳಿ, ಅವಳು ನನ್ನ ಸೋದರಿ, ಮೇರಾ ಸಿಸ್ಟರ್ ಹೈ, ಮೇರಾ ಮಾँ का समान है, ಚಲೋ ಬಿಡಂದಿ ಅಂತೇಳಿ ಆಕೆಗೆ ಒಳ್ಳೆ ಕುಂಕುಮ ಎಲ್ಲ ಹಚ್ಚಿ ಸೀರೆ ಮಾಡಿ ಆ ಹುಡುಗಿದು ಕಾಲು ಬಿದ್ದು ವಾಪಸ್ ಕಳಿಸ್ತಾರೆ. ಇದು ನಮ್ಮ ಭಾರತ, ಇದು ನಮ್ಮ ಇಂಡಿಯಾ. ಇಂಡಿಯಾ ಕ್ಯೂ ರಿಚ್ है, ಇದು ಕಲಿಬೇಕಪ್ಪ. ಇದು ಯಾರು ಕಲಿಸಿದ್ರು? ಶಿವಾಜಿಗೆ ಯಾರು ಕಲಿಸಿದ್ರು? ಅವ್ರ ಗುರುಗಳು ದಾದಾಜಿ ಕೊಂಡದೇವ, ಗುರು ಸಮರ್ಥ ಮಹಾರಾಜರು, ಅವರ ತಾಯಿ ಕೌನ್, ಜೀಜಾಬಾಯಿ. ಎಲ್ಲರೂ ಜೀಜಾಬಾಯಿ ಹಾಗಾಗಿ ಜೋರ ಚಪ್ಪಳೆ. ಇದು ಕಾಲೇಜ್, ಇಂಥವೆಲ್ಲ ಶಾಲೆಯಲ್ಲಿ ಕಲಿಸ್ತಾ ಇಲ್ಲ ಮಕ್ಕಳೇ. ಅದಕ್ಕೆ ನಾವೆಲ್ಲರೂ ಆದರ್ಶರಾಗಿ ಬದುಕಬೇಕು. ನಾನು ಹೇಳ್ತೀನಿ, ಅಬ್ಸರ್ವೇಷನ್ ಮಾಡ್ತೀನಿ, ನಿಮಗೆಲ್ಲರಿಗೂ ನಮ್ಮ ಕಾಲೇಜ್ ಮಕ್ಕಳು ಒಳ್ಳೆ ಸಂಸ್ಕಾರ ಸಂಸ್ಕೃತಿಯಿಂದ ಒಳ್ಳೆ ಆದರ್ಶವಾಗಿ ಹೇಳಿ ನಿಮ್ಗೆಲ್ಲರಿಗೂ ನಾನು ಸಂದೇಶ ತಿಳಿಸ್ತಾ ಇದ್ದೇನೆ. ಈಗ ಸಮಯಕ್ಕಿಂತ ದಯಮಾಡಿ ಡೈಲಿ ಯಾರು ಹೋಗ್ಬೇಡ್ರಿ, ಹೋದ್ರು ಕೂಡ ಮೇಡಮ್ ಅವ್ರಿಗೆ ಕೇಳಬೇಕು, ನೀವು ಹೋಗಬೇಕು. ಗಂಡಸ ಮಕ್ಕಳು ನಾನು ಕಮಿಟಿ ಮಾಡಿದ್ದೇನೆ, ಉತ್ತಮ ಸರಿ ಕೇಳಬೇಕು, ಹೋಗ್ಬೇಕು. ನನ್ನ ಮಕ್ಕಳ ಸಮಿತಿಯನ್ನು ಮಾಡಿದ್ದೇನೆ, ಅವ್ರಿಗೆ ಕೇಳಿ ಮಾತ್ರ ನೀವು ಹೋಗ್ಬೇಕು, ಇಲ್ಲೋ ಒಂದು ಲೆಟರ್ ಬರ್ಕೊಂಡು ಹೋಗ್ಬೇಕು. ಓಕೆ, ಎಲ್ಲರೂ ದಯಮಾಡಿ ಆ ರೀತಿಯಾಗಿ ಮಾಡ್ತೀರಿ ಎಂಬ ನಂಬಿಕೆಯೊಂದಿಗೆ ಇಲ್ಲಿನ ಬೆಲ್ಲ ಹೊಂದುವುದ ಅವರಿಗೂ ಸಮಯ ಆಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸಿ ನನ್ನ ಮಾತು ನಮಸ್ಕಾರ.